ಆಮೇಲೆ ನಾ ಸಿದ್ದರಾಮಯ್ಯನವ್ರು ಇನ್ನೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. ಸರ್, ನೀವು 4500 crore ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ, ಇದು ಒಂದು ಬಜೆಟ್ನ 1% ಅಲ್ಲ ಅಂತ ಹೇಳ್ತಿರಲ್ಲ ಸರ್. ನೀವು ಜಾತಿ ಗಣತಿಯ ಪರಿಣಿತ ಅಲ್ವ? ನೀವು ಭಾಳ ಎಕ್ಸ್ಪರ್ಟ್ ತಾನೇ. ನೀವು ಜಾತಿ ಗಣತಿ ನೀವೇ ತಾನೇ ಮಾಡಿರೋರು. ನೀವು ಜಾತಿ ಗಣತಿಯಲ್ಲಿ ಮಾಡಿ ವೀರಶೈವರಿಗಿಂತ, ಒಕ್ಕಲಿಗರಿಗಿಂತ, ಇನ್ನು ಉಳಿದ ಎಲ್ಲ ಜಾತಿಗಳಿಗಿಂತಲೂ ಕೂಡ ಮುಸಲ್ಮಾನರೇ ಹೈಯೆಸ್ಟ್ ಇದ್ದಾರೆ ಅಂತೇಳಿ ಹೇಳ್ಬಿಟ್ಟು ವರದಿಯನ್ನು ಕೊಟ್ಟಂಥವ್ರು. ಆ ವರದಿನ ಆಗಾಗ ಮೀಡಿಯಾದವ್ರಿಗೆ ಲೀಕ್ ಮಾಡೋವಂಥದ್ದು, ಈ ವರದಿನ ಬಿಡ್ತೀನಿ ಅಂತೇಳಿ ಆಲ್ರೆಡಿ ಲೀಕು ಮಾಡಿರ್ತೀರಿ, ಬಿಡ್ತೀನಿ ಅಂತ ಹೇಳೋವಂಥವ್ರು ನೀವೇ ತಾನೇ. ಈ ರೀತಿ ಜಾತಿ ಆಧಾರದ ಮೇಲೆ ಗಣತಿ ಮಾಡಿದ್ರಲ್ವ ನೀವು. ಹಾಗೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ. ಮುಸಲ್ಮಾನರಿಂದ ಎಷ್ಟು ಕಲೆಕ್ಟ್ ಆಗ್ತದೆ, ಕ್ರೈಸ್ತರಿಂದ ಎಷ್ಟು ಕಲೆಕ್ಟ್ ಆಗ್ತದೆ, ಹಿಂದೂಗಳಿಂದ ಎಷ್ಟು ಕಲೆಕ್ಟ್ ಆಗ್ತದೆ, ಅದರ ಆಧಾರದ ಮೇಲೆ ಕೊಡಿ ದುಡ್ಡವರು. ನೀವು ಅನುದಾನ ಹಂಚಿಕೆ ಮಾಡಿ. ಜಾತಿ ಆಧಾರದ ಮೇಲೆ ನೀವು ಗಣತಿಯನ್ನು ಮಾಡ್ತೀರಿ. ಅದು ಕೂಡ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂದರೆ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿದ್ದಾವೆ ಅವುಗಳಿಗೆ ಅಫಿರ್ಮೇಟಿವ್ ಪ್ರೋಗ್ರಾಮ್ಸ್ ಅಂದರೆ ಅವರ ಸಶಕ್ತೀಕರಣಕ್ಕೋಸ್ಕರ ಯೋಜನೆ ರೂಪಿಸೋದಕ್ಕೋಸ್ಕರ ಜಾತಿ ಗಣತಿ ಮಾಡೋದು. ನಿಮ್ಮ ಪಾಲಿಟಿಕ್ಸ್ ಮಾಡೋದಕ್ಕಲ್ಲ. ಅದು ಕೇಂದ್ರ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದನ್ನಿಟ್ಕೊಂಡು ನೀವು ಜಾತಿ ಗಣತಿ ಮಾಡ್ತೀರಿ, ಅದರ ಬೆನಿಫಿಟನ್ನು ಹಂಚಿಕೆ ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀರಿ, ಉಳಿದು ಯಾವುದೇ ಅಭಿವೃದ್ಧಿ ನಿಗಮಕ್ಕೂ ನೀವು ಕೊಡಲ್ಲ. ನೀವು ಅದ್ರ ಜೊತೆಗೆ ಇನ್ನೊಂದು ಕೇಳಲಿಕ್ಕೆ ಬಯಸ್ತೀನಿ. ಮುಸಲ್ಮಾನರಲ್ಲಿ ಯಾರಿದೆಯೋ ಮಸೀದಿನಲ್ಲಿ ಬಾಂಕ್ ಕೂಗ್ತಾರಲ್ಲ, ಅವರು ಆಜಾನ್ ಕೂಗ್ತಾರಲ್ಲ, ಅವರಿಗೆ ಅಲ್ಲಿ ಟೀಚ್ ಮಾಡೋವಂಥವ್ರಿಗೆ ನೀವು ಅವ್ರಿಗೆ 6000 ರೂಪಾಯಿ ನೀವು ಅವರಿಗೆ ಅವರ ಮಾಸಿಕ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಿ. ಸರ್, ಮಸೀದಿಯಿಂದ 5 ರೂಪಾಯಿ ಬರ್ತಾ ಇದೆಯಾ ಸರ್ ಸರ್ಕಾರಕ್ಕೆ? ಚರ್ಚಿಂದ 5 ರೂಪಾಯಿ ಬರ್ತಾ ಇದೆಯಾ? ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ. ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದೆ, ನಿಮ್ಮ MG ರೋಡಿಂದಲ್ಲಿ ಬಂದಿದೆ. ಬರ್ತಾ ಇಲ್ವ ಅವರಿಗೆ ಬೆನಿಫಿಟ್ಟು? ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು? ಹಾಗೆ ಮುಸಲ್ಮಾನರದ್ದು ವಫ್ ಆಸ್ತಿ ಇವಾಗಲೂ ಸುಮಾರು 1 ಲಕ್ಷ ಎಕರೆ ಅಷ್ಟು ಅವ್ರ ಕೈಯಲ್ಲಿದೆ. ಅದನ್ನೆಲ್ಲ ಹೋಟೆಲ್ ಕಟ್ಟಿದ್ದಾರೆ, ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ. 5 ರೂಪಾಯಿ ಆದರೂ ನಿಮಗೆ ಬರ್ತಾ ಇದೆಯಾ? ಅವರಿಗೆ ನೀವು ಸಂಬಳನ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀರಿ. ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನದಿಂದಲೂ ಕೂಡ ಮುಜರಾಯಿ ವ್ಯಾಪ್ತಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಂದ ಆದಾಯ ಬರ್ತಾ ಇದೆ. ಅಲ್ಲಿ ಮಾಡುವಂಥ ಒಂದೊಂದು ಸೇವೆಗಳಿಗೂ ಕೂಡ ವರ್ಷಂಪ್ರತಿ ನೀವು ಸರ್ಕಾರದವರೇ ಸೇವೆಯ ಶುಲ್ಕವನ್ನು ಜಾಸ್ತಿ ಮಾಡ್ತೀರಿ. ಎಲ್ಲ ಬೆನಿಫಿಟ್ಟು ನಿಮಗೆ ಬರ್ತಾ ಇದೆ. ಚಾಮುಂಡಿ ಬೆಟ್ಟದ ಹುಂಡಿನೂ ನಿಮಗೆ ಸೇರಿದ್ದು, ಶ್ರೀಕಂಠೇಶ್ವರನ ಹುಂಡಿನೂ ನಿಮಗೆ ಸೇರಿದ್ದು, ಕುಕ್ಕೆ ಸುಬ್ರಹ್ಮಣ್ಯದ ಹುಂಡಿನೂ ನಿಮಗೆ ಸೇರಿದ್ದು. ಎಲ್ಲೆಲ್ಲಿ ಶ್ರೀಮಂತ ದೇವಸ್ಥಾನಗಳಿದ್ದಾವೆ, ಅದು C ಗ್ರೇಡ್ ಇರ್ಬೋದು, B ಗ್ರೇಡ್ ಇರ್ಬೋದು, A ಗ್ರೇಡ್ ಇರ್ಬೋದು, ಎಲ್ಲ ದೇವಸ್ಥಾನ ಹುಂಡಿನ ನೀವೇ ತೊಗೊಂಡೋಗ್ತೀರಿ. ನಮ್ಮ ಅರ್ಚಕರು ಏನು ಮಾಡಿದ್ದಾರೆ? ಅವ್ರಿಗೆ ಯಾಕೆ ಸಂಬಳ ಕೊಡಲ್ಲ? ನಾವೇನು ನಮಗೆ ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಹುಂಡಿಗೆ ಹಿಂದೂ ಭಕ್ತರು ಕೊಟ್ಟಿರುವಂಥ ದುಡ್ಡನ್ನು ನಮ್ಮ ಅರ್ಚಕರಿಗೆ ನೀವು ಕೊಡೋಕ್ಕೆ ಇಷ್ಟಪಡಲ್ಲ. ಆದರೆ 5 ರೂಪಾಯಿನೂ ಆದಾಯ ಬರೆದಿದ್ದಂತಹ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅವರಿಗೆ ನೀವು ಅನುದಾನವನ್ನು ಕೊಡ್ತೀರಿ, ಇಮಾಮ್ಗಳಿಗೆ ವೇತನವನ್ನು ಜಾಸ್ತಿ ಮಾಡ್ತೀರಿ. ಏನು ಮಾಡ್ತಿದ್ದಾರೆ ಇಮಾಮ್ಗಳು? 3 ಹೊತ್ತೂ ಕೂಡ ಮಸೀದಿ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲಾವನ್ನು ಬಿಟ್ಟರೆ ದೇವರಿಲ್ಲ, ಬೇರೆ ಯಾರು ದೇವರಿಲ್ಲ, ಅಲ್ಲ ಒಬ್ಬನೇ ದೇವರು ಅಂತ ಇದು ಹೇಳೋದಕ್ಕೆ ನೀವು ಕೊಡೋದು? ಇದು ಸೆಕ್ಯುಲರ್ ಆಯಿತು? ಇದು ಈ ಎಲ್ಲ ಘಟನೆಗಳನ್ನು ನೋಡಿದಾಗ, ಸಿದ್ದರಾಮಯ್ಯನವರ ನಡತೆಯನ್ನು ನೋಡಿದಾಗ, ಅವ್ರು ನಡೆಸ್ತಾ ಇರುವಂಥ ಆಡಳಿತವನ್ನು ನೋಡಿದಾಗ, ಅವರ ಧೋರಣೆಯನ್ನು ನೋಡಿದಾಗ ಇದು ಸ್ಪಷ್ಟವಾಗಿ ಇದು ತಾಲಿಬಾನಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆಗೆ ಕೂಡ ಮನವರಿಕೆ ಆಗಿದೆ. ಅಲ್ಲ ನೋಡಿ, ಆಶ್ಚರ್ಯ ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಮಾಡಿಕೊಂಡು ನಾವಿವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ. ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು, ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು. ಇಲ್ಲೂ ಅಷ್ಟೇ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಆದರೆ ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು, ಅದ್ರ ಮುಖಾಂತರ ಸರ್ಕಾರ ನಡೀತಾ ಇದೆ. ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ. ಪಾಕಿಸ್ತಾನಕ್ಕೆ ಹೋಗಿದ್ದಿರೋರಿಗೆ ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ಅದು ಪಾಕಿಸ್ತಾನದ ಮೇಲೆ ನಿಷ್ಠೆ. ಅಲ್ಲರಿ ಜನ್ಮಭೂಮಿ ಇದು, ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು. ಅಲ್ಲ, ಇವರಿಗೆ ಜನ್ಮಭೂಮಿ ಒಂದು, ಪವಿತ್ರ ಭೂಮಿ ಒಂದು. ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು, ಪವಿತ್ರ ಭೂಮಿನೇ ಇದು. ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ಅನ್ನೋದು ಕಾಣುತ್ತೆ. ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳಲ್ಲ, ಆದರೆ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ, ದೇಶಭಕ್ತರಿದ್ದಾರೆ, ಅವ್ರು ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಎತ್ತೋ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದ್ರಿಂದ ಇವರು ಉಪಟಳ ಜಾಸ್ತಿ ಆಗ್ತಿದೆ. ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ, ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ, ನೀವು ಫಾರ್ಮಲ್ ಎಜುಕೇಷನ್ ಕೊಡಿ. ನಮ್ಮ ಮಕ್ಕಳು
ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕೋ ಅಥವಾ ಯಾವ್ದಾದ್ರು ಶಾಲೆಗೆ ಸೇರಿಸ್ಬೇಕೋ, ಅವ್ರಿಗೆ ಯಾವ CBSE ಕಳಿಸ್ಬೇಕೋ, ICSE ಕಳಿಸ್ಬೇಕೋ, ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಇವರು ಮದ್ರಸಾಗೆ ಕಳಿಸ್ತಾರೆ. ಅಲ್ಲಿ ಅಲ್ಲ ಅವ್ನು ಬಿಟ್ಟರೆ ಬೇರೆ ಯಾರು ದೇವ್ರಿಲ್ಲ ಅಂತ ಇದನ್ನ ಹೇಳ್ಕೊಡ್ತಾರೆ. ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ? ಚಿಕ್ಕದ್ರಲ್ಲಿಂದರೆ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡುವಂಥದ್ದು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ 62 ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ. ಇಂಟಿಗ್ರೇಷನ್ ಯಾವಾಗ ಆಗುತ್ತೆ ಸರ್? ಪ್ರತ್ಯೇಕ ಅವ್ರನ್ನ ಮಾಡಿ ಎಲ್ಲ ಕಡೆನೂ ಕೂಡ, ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳು ಮಾಡ್ತಾ ಇದ್ದೀರಾ ನೀವು. ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯನವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಯಿಂದ ದೂರವಾಗ್ತಾ ಇರುವಂಥದ್ದು ಕೂಡ ನಡೀತಾ ಇದೆ. ನಾನು ಹೇಳೋದಲ್ಲ, ನೀವು ಜನಗಳ ಇದು ಜಾತಿ ಗಣತಿ ಅಂತ ಮಾಡಿರಲ್ವಾ? ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನ ಸೆನ್ಸಸ್ ಮಾಡಿ ಅಂತಲೇ ಹೇಳಿರೋದು. ಅದರ ಹೆಸರನ್ನೇ ಕೂಡ SECC ಡೇಟಾ ಅಂತಲೇ ಹೇಳ್ಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ, ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ. ಹಾಗಾಗಿ ಇವು ಯಾವ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವ್ರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ. ಆನ್ ದಿ ಕಾಂಟ್ರರಿ SC ST ಅವರಿಗೆ ಮೀಸಲಾಗಿದ್ದಂಥ SCP TSP ಅಂತ ಏನಿತ್ತು, ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು, ಈ ದುಡ್ಡನ್ನು 20,000 ಕೋಟಿಗಿಂತ ಹೆಚ್ಚನ್ನು ಇವ್ರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ. ಅದ್ರ ಉದ್ದೇಶ ಏನು? ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದರೆ, ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ. ಅಂದರೆ ಅವ್ರು ಹೇಳಿದ್ದೇನು, ಬಜೆಟಲ್ಲಿ 1% ಕೂಡ ಕೊಟ್ಟಿಲ್ಲ. 1% ಕೊಟ್ಟಿಲ್ಲ ಅಂದರೆ ಬಜೆಟ್ಗೆ ಅವ್ರು ಎಷ್ಟು % ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದನ್ನು ಹೇಳಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.